ಅಂತ ವಿಶ್ವಾಸ ನನಗಿತ್ತು. ಚುನಾವಣೆ ಫಲಿತಾಂಶ ಬಂದ ನಂತರ ಅತ್ಯಂತ ಸಂತೋಷ ನಮಗೆಲ್ಲರಿಗೂ ಕೂಡ. ಟಿವಿ ಮಾಧ್ಯಮಗಳಲ್ಲಿ ಕಾರ್ಕಳದಲ್ಲಿ 20ಕ್ಕೆ 10, 19 ಸ್ಥಾನಗಳು, 5ಕ್ಕೆ 5 ಸ್ಥಾನಗಳು ಗೆದ್ದಿದೆ ಅಂತಂದಾಗ ರಾಜ್ಯದ ಎಲ್ಲ ಕಡೆಗಳಿಂದನೂ ಕೂಡ ನಮಗೆ ಫೋನ್ ಬರ್ತಾ ಇದ್ರು. ನಮ್ಮ ಕಾರ್ಯಕರ್ತರು ಫೋನ್ ಮಾಡ್ತಾ ಇದ್ರು, ಪಕ್ಷದ ಹಿರಿಯರು ನಮಗೆ ಫೋನ್ ಮಾಡ್ತಾ ಇದ್ರು. ಒಂದು ಅಭೂತಪೂರ್ವವಾದಂತ ಜಯ ಗಳಿಸಿದ್ದೀರಿ, ಏನು ಮಂತ್ರ ಮಾಡಿದೀಯಾ ಅಂತ ಕೇಳಿದ್ರು ನನಗೆ. ನಾನು ಅವತ್ತು ಹೇಳಿದ್ದೆ, ಇವತ್ತು ಮತ್ತೆ ಹೇಳ್ತೇನೆ, ನಾವು ಮಾಡಿದ್ದು ಎರಡೇ ಮಂತ್ರ. ಒಂದು ಹಿಂದುತ್ವ, ಎರಡನೇದು ಅಭಿವೃದ್ಧಿ. ಈ ಎರಡು ಮಂತ್ರಗಳಿಂದ ಯಾವತ್ತೂ ಕೂಡ ಹಿಂದೆ ಬರಲಿಲ್ಲ. ನಾವು 2004ರಲ್ಲಿ ಹಿಂದುತ್ವ ಮತ್ತು ಅಭಿವೃದ್ಧಿಯನ್ನು ಇಟ್ಕೊಂಡೇ ನಮ್ಮ ಓಟವನ್ನು ಆರಂಭ ಮಾಡಿದ್ವಿ. 2004ರಿಂದ 2016ರ ತನಕದ ಈ 11 ವರ್ಷಗಳಲ್ಲಿ ಎರಡೇ ಮಂತ್ರಗಳನ್ನು ಇಟ್ಟುಕೊಂಡು ನಾವು ಇವತ್ತಿಗೂ ಕೂಡ ಓಟವನ್ನು ಮುಂದುವರಿಸ್ತಾ ಇದ್ದೇವೆ. ನಾವು ಗೆಲ್ಲಬೇಕು ಅನ್ನುವ ಕಾರಣಕ್ಕೋಸ್ಕರ ನಮ್ಮ ದಾರಿಯ ಪಥವನ್ನು ಬದಲು ಮಾಡಿಕೊಳ್ಳಿಲ್ಲ. ಅಧಿಕಾರವನ್ನು ಹಿಡಿಬೇಕು ಅನ್ನುವ ಕಾರಣಕ್ಕೆ ಇನ್ಯಾವುದೋ ಹೊಸ ಮಂತ್ರದ ಜಪವನ್ನು ಕೂಡ ನಾವು ಮಾಡಲಿಲ್ಲ. ಅವತ್ತೂ ಕೂಡ ಹಿಂದುತ್ವವನ್ನು ಹೇಳಿದ್ವಿ, ಅವತ್ತೂ ಕೂಡ ಅಭಿವೃದ್ಧಿಯನ್ನು ಹೇಳಿದ್ವಿ. ಇವತ್ತೂ ಕೂಡ ನಮಗೆ ಗೆಲುವಿಗೆ ನಮಗೆ ಜನ ರಕ್ಷಣೆಯನ್ನು ಕೊಟ್ಟಿದ್ದು ಹಿಂದುತ್ವ ಮತ್ತು ಅಭಿವೃದ್ಧಿಯೇ. ಮುಂದಿನ ಎಲ್ಲ ಚುನಾವಣೆಗಳಲ್ಲೂ ಕೂಡ ಇದೇ ಎರಡು ಮಂತ್ರಗಳನ್ನು ಇಟ್ಟುಕೊಂಡು ಮತ್ತೆ ನಾವು ಜನರ ಬಳಿಗೆ ಹೋಗ್ತೇವೆ, ಮತ್ತೆ ಗೆದ್ದು ಬರ್ತೇವೆ ಎನ್ನುವಂತ ವಿಶ್ವಾಸ ನನಗಿದೆ.